ವಾವ್, ಎಷ್ಟು ಚೆನ್ನಾಗಿದೆ. ಎಲ್ಲಿ ಬಂದಿದೀವಪ್ಪ? ಇದು ಶೂರ್ಪಾಲಿ ಅಂತ ಜಾಗ ಕೃಷ್ಣಾ ನದಿ ತೀರದಲ್ಲಿದೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರದ ಸನ್ನಿಧಾನ ಇದೆ. ಇಲ್ಲಿಗೆ ಬಂದಿದ್ದೀವಿ. ಎದಕ್ ಬಂದಿದೀವಪ್ಪ? ಇದು ಆಚಾರ್ಯರು ಪಾಂಡುರಂಗಾಚಾರ್ಯರು ಇದಾರಲ್ಲ, ಅವ್ರ ಮಗ ಪ್ರಭಾವ ಇದಾನಲ್ಲ, ಅವಂದು ಉಪನಯನ ಇದೆ. ಉಪನಯನದಕ್ಕಿಂತ ಮುಂಚೆ ನದಿ ಸ್ನಾನ ಆಗಬೇಕು ಅಂತ ಪುರೋಹಿತರು ಹೇಳಿದ್ರು. ಅದಕ್ಕೆ ಬಂದಿದ್ದಾರೆ ಆಚಾರ್ಯರು. ಅವ್ರ ಜೊತೆ ನಾವು ಬಂದಿದ್ದೀವಿ. ಆದ್ರೆ ಬೃಹತಿ ಅಕ್ಕದು ಉಪನಯನ ಇರಲ್ಲ? ಬೃಹತಿ ಅಕ್ಕಂಗೆ ಉಪನಯನ ಇರಲ್ಲ, ಆದ್ರೆ ವಿದ್ಯಾನಯನ ಅಂತ ಇರುತ್ತೆ. ಅಂದ್ರೆ? ವಿದ್ಯಾನಯನ ಅಂದ್ರೆ ನನಗೂ ಸರಿಯಾಗಿ ಗೊತ್ತಿಲ್ಲ. ಆಚಾರ್ಯ ಇಲ್ಲೇ ಅದಾರೆ, ಆಚಾರ್ಯ ಕೇಳೋಣ ನಡಿ. ಆಚಾರ್ಯ ನಮಸ್ಕಾರ. ಆಚಾರ್ಯ, ವಿದ್ಯಾನಯನ ಅಂದ್ರೆ ಏನು ಆಚಾರ್ಯ? ಬನ್ನಿ ಕೂತ್ಕೊಳ್ರಿ. ಶಾಸ್ತ್ರದ ಶ್ರವಣ ಮನನ ಹಾಗೆ ಧ್ಯಾನ, ಈ ಮೂರು ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಬಹಳ ಮಹತ್ವದ್ದು. ನಾರದ ಪುರಾಣ ಅದನ್ನು ಘೋಷಿಸ್ತದೆ. ಶ್ರವಣಂ ಮನನಂ ಚೈವ ಧ್ಯಾನಂ ಭಕ್ತಿಸ್ತಥೈವ ಚ ಸಾಧನಂ ಜ್ಞಾನ ಸಂಪತ್ತೋ ಪ್ರಧಾನಂ ನಾಣ್ಯದಿಶ್ಯತೆ ನಚೈತಾನಿ ವಿನಾ ಕಶ್ಚಿತ್ ಮುಕ್ತಿಮಾಪ ಕುತಶ್ಚನ ಅಂತ. ಶ್ರವಣ ಮನನ ಮತ್ತು ಭಕ್ತಿಪೂರ್ವಕವಾದ ಧ್ಯಾನ ಇವಿದ್ರೆ ಭಗವಂತನ ಸಾಕ್ಷಾತ್ಕಾರ ಪಡೀಲಿಕ್ಕೆ ಸಾಧ್ಯ. ಇದಿಲ್ಲದೆ ಹೋದರೆ ಯಾವ ಸಾಧಕನೂ ಕೂಡ, ಸ್ತ್ರೀ ಆಗಲಿ ಪುರುಷ ಆಗಲಿ, ಯಾವ ಜಾತಿ ಯಾವ ವರ್ಗದವನಾದರೂ ಕೂಡ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು ಸಾಧ್ಯ ಇಲ್ಲ ಅಂತ ನಾರದ ಪುರಾಣ ಹೇಳ್ತದೆ. ಹಾಗಿರುವಾಗ ನಾವು ಸಮಾಜದಲ್ಲಿ ಪುರುಷನಿಗೆ ಒಂದು ಸೂಕ್ತ ವಯಸ್ಸಿನಲ್ಲಿ ಉಪನಯನ ಮಾಡೋದು ಎಲ್ರಿಗೂ ಗೊತ್ತಿದ್ದೇ ಇದೆ. ಉಪ ಅಂದರೆ ಶಾಸ್ತ್ರಗಳ ಸಮೀಪ ಆ ವಟುವನ್ನು ಕರ್ಕೊಂಡು ಹೋಗೋದು, ಅಥವಾ ಉಪ ಅಂದರೆ ಎತ್ತರಕ್ಕೆ, ಆ ಭಗವಂತನ ಎತ್ತರಕ್ಕೆ, ಸಾಧನೆ ಎತ್ತರಕ್ಕೆ ಆ ವಟುವನ್ನು ಕರ್ಕೊಂಡು ಹೋಗೋದು ಅಂತ ಅರ್ಥ. ಹಾಗೆ ಸ್ತ್ರೀಗೂ ಕೂಡ ಆ ಸಾಕ್ಷಾತ್ಕಾರ, ಆ ಒಂದು ಸಂಸ್ಕಾರವನ್ನು ಕೊಡಿಸ್ಬೇಕು ಅಂತ ಒಂದು ಆಲೋಚನೆ ಬಂತು. ಸ್ತ್ರೀಗೆ ವಿವಾಹ ಆದಮೇಲೆ ಅದೊಂದು ಸಂಸ್ಕಾರ, ಆ ಒಂದು ಸಂಸ್ಕಾರವೇ ಅವಳಿಗೆ ಉಪನಯನ ಸಂಸ್ಕಾರ ಇದ್ದಂತೆ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ವಿವಾಹ ಆಗುವ ತನಕ ಆ ಒಂದು ಸಂಸ್ಕಾರವನ್ನು ಕೊಡಿಸುವುದಕ್ಕೆ ನಾವು ಕಾಯೋದು ಬೇಡ. ಚಿಕ್ಕ ವಯಸ್ಸಿನಲ್ಲೇ ಅವರು ಅಂಥ ಸಂಸ್ಕಾರವನ್ನು ಪಡೆಯುವಂತಾಗಬೇಕು. ಹಾಗಾದರೆ ಧರ್ಮದ ಸೇತುವಿನ ಉಲ್ಲಂಘನ ಆಗೋದು ತಪ್ತದೆ. ಅದೀಗ ಬಹಳ ವ್ಯಾಪಕವಾಗಿ ಎಲ್ಲ ಕಡೆ ನಡೆದಿದೆ. ಮತ್ತು ಇವತ್ತು ಪ್ರತಿಯೊಬ್ಬರು ಕೂಡ, ಸ್ತ್ರೀ ಆಗಲಿ ಪುರುಷ ಆಗಲಿ, ತಾವು ಹಿಂದಿನವ್ರು ಹೇಳಿದ್ದನ್ನು ಏನೂ ಪ್ರಶ್ನೆ ಮಾಡದೆ ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಪ್ರತಿಯೊಂದನ್ನು ಯಾಕೆ ಅಂತ ಕೇಳ್ತಾರೆ. ಆದ್ದರಿಂದ ನಾವು ಸ್ತ್ರೀಯರಾಗಲಿ ಪುರುಷರಾಗಲಿ ಪಾಲಿಸಬೇಕಾದಂಥ ವೈಯಕ್ತಿಕ ಆಚಾರಗಳು, ಹಾಗೆ ರೂಢಿಸಿಕೊಳ್ಬೇಕಾದಂಥ ವಿಚಾರಗಳು, ಮತ್ತು ಆ ಮೂಲಕ ಕುಟುಂಬಕ್ಕೆ ಉಪಯುಕ್ತವಾದ ಆಚಾರ ವಿಚಾರಗಳು, ಸಮಾಜಕ್ಕೆ ಉಪಯುಕ್ತವಾದ ಆಚಾರ ವಿಚಾರಗಳು, ಇವೆಲ್ಲವನ್ನೂ ಕೂಡ ಸ್ತ್ರೀಯರು ಪುರುಷರು ಒಟ್ಟಾಗೆ ಕಲ್ತ್ಕೋಬೇಕು. ಮತ್ತು ಭಗವಂತನ ಬಗ್ಗೆ ನಾವು ಒಂದು ಏನು ಸ್ನೇಹವನ್ನು ಬೆಳೆಸ್ಕೋತೀವಿ, ಅದು ಕೂಡ ಮಹಾತ್ಮ ಜ್ಞಾನಪೂರ್ವಕವಾಗಿರಬೇಕು. ಹಾಗಿದ್ದಾಗ ಮಾತ್ರ ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನು ನಾವು ಮಾಡೋದು ಸಾಧ್ಯ. ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನು ಜ್ಞಾನಪೂರ್ವಕವಾಗಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಪುರುಷನಿಗೆ ಅಂತಂದಮೇಲೆ, ಸ್ತ್ರೀಗೂ ಕೂಡ ಹಾಗೆ ಜ್ಞಾನ ಇದ್ರೇ ಸರಿಯಾದ ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅವಳಿಗೂ ಕೂಡ ಅವರವರ ಹಿನ್ನೆಲೆ, ಅವರವರ ಮನೆತನ ಇತ್ಯಾದಿಗಳಿಗೆ ಉಚಿತ ಆಗುವಂಥ ಒಂದು ಸಂಸ್ಕಾರವನ್ನು, ಒಂದು ಶಿಕ್ಷಣವನ್ನು ಕೊಡಿಸ್ಬೇಕು. ಇವತ್ತು ಅನೇಕ ಮುಂಚೂಣಿಯಲ್ಲಿರುವಂಥ ಮಠಗಳು, ಸಂಸ್ಥೆಗಳು ಅದನ್ನೆಲ್ಲ ಮಾಡ್ತಾನೇ ಇವೆ. ಒಂದು ಶುಭ ಮುಹೂರ್ತದಲ್ಲಿ ದೇವತಾ ಸನ್ನಿಧಾನದಲ್ಲಿ ಅದನ್ನು ಮಾಡಬೇಕು. ಹಾಗೆ ಮಾಡಿದ್ದಾದರೆ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಚಿಕ್ಕ ವಯಸ್ಸಿನಲ್ಲೇ ಆ ಒಂದು ಧಾರ್ಮಿಕ ಸಂಸ್ಕಾರ ಸಿಕ್ಕರೆ, ದೇಹದ ಕಣಕಣದಲ್ಲಿ, ಮನಸ್ಸಿನ ಆಳದಲ್ಲಿ ಎಲ್ಲ ಕಡೆಯೂ ಕೂಡ ಸಂಸ್ಕಾರ ಇದ್ದರೆ, ಆಚಾರ ವಿಚಾರಗಳು ಬೇರು ಬಿಟ್ಟರೆ, ಆ ಮೂಲಕ ಉತ್ತಮವಾದಂಥ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಒಂದು ಆಲೋಚನೆ ಮಾಡಿದ್ದೇವೆ. ಮತ್ತು ಈ ಸ್ತ್ರೀಗೆ ವಿದ್ಯಾನಯನ ಅಂದರೆ ಅಲ್ಲೇನು ಅವಳಿಗೆ ಶಿಖಾ ಬಿಡಿಸೋದೇನಿರೋದಿಲ್ಲ, ಕೌಪಿನ ಹಾಕೋದು ಅಂತೇನಿರೋದಿಲ್ಲ, ಜನಿವಾರ ಇಲ್ಲ, ಹೋಮ ಏನು ಮಾಡಿಸ್ತೀವಿ ಅಂತ ಏನೂ ತಿಳ್ಕೊಬೇಕಾಗಿಲ್ಲ. ಒಬ್ಬಳು ಹುಡುಗಿ ಮಹಾಭಾರತ ಭಾಗವತ ಮೊದಲಾದ ಗ್ರಂಥಗಳಿಂದ ಏನು ಶ್ಲೋಕಗಳನ್ನು ಹೇಳಬಹುದು, ಅಥವಾ ಹರಿಕಥಾಮೃತಸಾರ ಮೊದಲಾದ ದಾಸ ಸಾಹಿತ್ಯದಿಂದ ಅವಳು ಯಾವ ಭಾಗಗಳನ್ನು ಅಧ್ಯಯನ ಮಾಡಬಹುದು, ಅದನ್ನೆಲ್ಲ ಗಮನಿಸಿ ಅದನ್ನೇ ಒಬ್ಬ ಗುರುವಿನ ಮೂಲಕ ಒಂದು ಶುಭ ಮುಹೂರ್ತದಲ್ಲಿ ಹೇಳಿಸುವುದು. ಆ ಮೂಲಕ ಅವಳು ಕೂಡ ಒಬ್ಬ ವಟುವಿನಂತೆಯೇ ದಿನನಿತ್ಯವೂ
ತನ್ನ ಸ್ನಾನ ಇತ್ಯಾದಿಗಳಾದ ಮೇಲೆ ಒಂದು ನಿರ್ದಿಷ್ಟ ಪ್ರಮಾಣದ ಆನ್ನಿಕವನ್ನು ಮಾಡಬೇಕು. ಹಾಗೆ ತನ್ನ ಜವಾಬ್ದಾರಿಯನ್ನು ಆಕೆ ಅರ್ಥಕೊಳ್ಬೇಕು. ಸಂಸ್ಕೃತದ ಅಧ್ಯಯನ, ಶಾಸ್ತ್ರದ ಅಧ್ಯಯನವನ್ನು ಅವಳು ಕೂಡ ಮಾಡಬೇಕು. ಹಾಗೆ ಮಾಡಲಿಕ್ಕೆ ಸಣ್ಣ ವಯಸ್ಸಿನಲ್ಲಿ ಪ್ರೇರಣೆ ಕೊಟ್ಟರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಮತ್ತು ಇಬ್ಬರಿಗೂ ಸಮಾನವಾಗಿ ಅವಕಾಶ ಕೊಟ್ಟರೆ ಮಾತ್ರ ಸಾಧ್ಯ ಆಗ್ತದೆ ಅಂತ ನನ್ನ ಮನಸ್ಸಿನಲ್ಲಿ, ನನ್ನಂಥವರ ಅನೇಕರ ಮನಸ್ಸಿನಲ್ಲಿ ಬಂದಿತ್ತು. ಹಾಗಾಗಿ ಈ ಒಂದು ವಿದ್ಯಾನಯನ ಅನ್ನೋ ಪ್ರಯತ್ನ ಮಾಡಿದ್ದೀವಿ. ವಿದ್ಯೆಯ ಸಮೀಪಕ್ಕೆ ಆ ಹೆಣ್ಣು ಶಿಶುವನ್ನು ಕರ್ಕೊಂಡು ಹೋಗೋದು, ಅಥವಾ ವಿದ್ಯೆಯ ದೇವತೆಯನ್ನೇ ಆ ಮಗುವಿನ ಹತ್ತಿರ ಕರ್ಕೊಂಡ್ಬರೋದು, ಹೀಗೆ ಅದಕ್ಕೆ ಅರ್ಥ ಆಗ್ಬೋದು. ಅಂಥದ್ದೊಂದು ಪ್ರಯತ್ನ ಮಾಡಿದ್ದೇವೆ. ವಾ, ತುಂಬ ಅರ್ಥಪೂರ್ಣವಾಗಿದೆ. ಸ್ತ್ರೀಯರಿಗೂ ಒಂದು ಸ್ಥಾನಮಾನ ಕೊಡುವಂಥ ನಮ್ಮ ಈ ಕಾಲಘಟ್ಟದಲ್ಲಿ ಇದ್ದೀವಿ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತು. ಅದರ ಅರ್ಥ ತಿಳಿದು ಇನ್ನೂ ಖುಷಿ ಆಯಿತು ಆಚಾರ್ಯ. ನಮಸ್ಕಾರ. ನೀವು ದಯವಿಟ್ಟು ಎಲ್ಲರೂ ಕೂಡ ಕುಟುಂಬ ಪರಿವಾರ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸತ್ಕಾರ ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನು ಅಂದಗಾಣಿಸ್ಬೇಕು ಅಂತ ಪ್ರಾರ್ಥನೆ. ನಮಸ್ಕಾರ.